ಜೈ ಹಿಂದ್. ನೋಡ್ರಿ, ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನಾವು ಇಂಡಿಯನ್ ಏರ್ ಫೋರ್ಸ್ ಅಗ್ನಿವೀರ ವಾಯು ಎಕ್ಸ್ ಅಂಡ್ ವೈ ಗ್ರೂಪ್ ಎಕ್ಸಾಮ್ಸ್ ಗಳ ಬಗ್ಗೆ ಡಿಸ್ಕಷನ್ ಮಾಡಕತ್ತೀವಿ. ಈ ಎಲ್ಲಾ ವಿಡಿಯೋಸ್ ಗಳು ನಿಮಗೆ ಸಿಗ್ತಾವ. ಕರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಕಂಪ್ಲೀಟ್ ಆಗಿ ನೋಡ್ಕೊಡ್ರಿ. ಅದ್ರ ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ ಐತೆ ಇಂಡಿಯನ್ ಏರ್ ಫೋರ್ಸ್, ಅದ್ರ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ವಿಡಿಯೋದ್ರಲ್ಲಿ. ಸೊ ಅದನ್ನ ಜಾಯಿನ್ ಆಗ್ರಿ, ಅಲ್ಲಿ ಎಲ್ಲಾ ವಿಡಿಯೋಸ್ ಗಳು ಸಿಗ್ತಾವ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಒಂದು ಬೆಸ್ಟ್ ಅಪಾರ್ಚುನಿಟಿ. ಫಸ್ಟ್ ಟೈಮ್ ಕನ್ನಡದಾಗೆಲ್ಲ ಮಾಡಾಕೇನಿ, ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಇಲ್ಲಿ ಕ್ವಶನ್ ಏನೈತಿ ನೋಡ್ರಿ, ವಿಚ್ ಆರ್ಟಿಕಲ್ ಕೆಳಗಡೆ ಏನಂತಂದ್ ಹೇಳಿದ್ರೆ ಆರ್ಟಿಕಲ್ಸ್ ಗಳನ್ನ ಕೊಟ್ಟಿದ್ದಾನ, ನೋಡಿದ ತಕ್ಷಣ ಗೊತ್ತಾಗತ್ತೆ ಯಾವ ಆರ್ಟಿಕಲ್ ಅಂತಂದ್ ಹೇಳಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮ್ಗದು ಗೊತ್ತಾಗೈತೆ. ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಅಂತಂದೈತೆ. ಅಬಾಲಿಷ್ ಮಾಡಿದಾರೆ ಏನು, ಅನ್ಟಚಬಿಲಿಟಿ ಅಂತಂದೇಳಿ. ಅನ್ಟಚಬಿಲಿಟಿ ಅಂದ್ರೆ ಏನು, ಅಸ್ಪೃಶ್ಯತೆ ನಿರ್ಮೂಲನೆ ಅಂತಂದೇಳಿ. ಅಸ್ಪೃಶ್ಯತೆ ನಿರ್ಮೂಲನೆ ತುಂಬಾ ಇಂಪಾರ್ಟೆಂಟ್. ಅಸ್ಪೃಶ್ಯತೆಯ ನಿರ್ಮೂಲನೆ ಯಾವ ಆರ್ಟಿಕಲ್ ಪ್ರಕಾರ ಮಾಡಿದಾರಪ್ಪ ಅಂತಂದ್ ಹೇಳಿದ್ರ ಆರ್ಟಿಕಲ್ 17 ಪ್ರಕಾರ ಅಸ್ಪೃಶ್ಯತೆಯ ನಿರ್ಮೂಲನೆಯನ್ನ ಮಾಡಿದಾರ. ಇದು ಎಲ್ರು ನೆನ್ಪಿಟ್ಕೋಬೇಕು. ಅದಾದ ನಂತರ ಆರ್ಟಿಕಲ್ 14 ಏನ್ ಹೇಳುತ್ತ, ಎಲ್ರು ಸಮಾನರು ಅಂತಂದೇಳಿ. ಕಾನೂನಿನ ಮುಂದೆ ಎಲ್ರು ಸಮಾನರು. ಒಂದೇ ವರ್ಡ್ ನ ನೆನ್ಪಿಟ್ಕೊಡ್ರಿ, ಇಕ್ವಾಲಿಟಿ ಬಿಫೋರ್ ಲಾ ಅಂತಂದೇಳಿ. ನಾನು ಇಂಗ್ಲಿಷ್ ನ ಬರೆದ್ ಬಿಡ್ತೀನಿ, ಇಕ್ವಾಲಿಟಿ ಬಿಫೋರ್ ಲಾ ಅಂತಂದೇಳಿ. ಕಾನೂನಿನ ಮುಂದೆ ಎಲ್ರು ಸಮಾನರು ಅಂತಂದ್ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ. ಅದಾದ ನಂತರ ಆರ್ಟಿಕಲ್ 19 ಏನ್ ಹೇಳತ್ತಂತಂದ್ ಹೇಳಿದ್ರ, ಇದು 6 ಫಂಡಮೆಂಟಲ್ ಫ್ರೀಡಮ್ಸ್ ಗಳ ಬಗ್ಗೆ ಹೇಳತ್ತೆ. ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆಮೇಲೆ ಸಭೆಗಳನ್ನ ಸೇರೋದು, ಗುಂಪುಗಳನ್ನ ಕಟ್ಟೋದು, ಆಮೇಲೆ ಎಲ್ ಬೇಕಾದಲ್ಲಿ ವಾಸಿಸ್ಬಹುದು, ಆಮೇಲೆ ಎಲ್ ಬೇಕಾದಲ್ಲಿ ಚಲಿಸಬಹುದು ಅಂತಂದ್ ಹೇಳಿ ಈ ತರ ಹಕ್ಕುಗಳು ಬರ್ತಾವ. ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದರಲ್ಲಿ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂತಂದ್ ಹೇಳ್ತೀವಿ. ನೆನ್ಪಿಟ್ಕೊಡ್ರಿ, ಫ್ರೀಡಮ್ ಆಫ್ ಸ್ಪೀಚ್ ಯಾವ ಆರ್ಟಿಕಲ್ ಹೇಳತ್ತ ಅಂತಂದ್ ಹೇಳಿದ್ರ ಆರ್ಟಿಕಲ್ 19 ಹೇಳತ್ತ ಅಂತಂದೇಳಿ. ನಾವು ಮಾತನಾಡುವ ಹಕ್ಕು, ವಾಕ್ ಸ್ವಾತಂತ್ರ್ಯ ಅಂತಂದ್ ಹೇಳ್ತೀವಿ. ಆಮೇಲೆ ಆರ್ಟಿಕಲ್ 21 ಏನ್ ಹೇಳತ್ತ ಅಂತಂದ್ ಹೇಳಿದ್ರ, ಇದು ಪ್ರೊಟೆಕ್ಟ್ಸ್ ದ ಲೈಫ್ ಅಂತಂದೇಳಿ. ಪ್ರೊಟೆಕ್ಟ್ಸ್ ದ ರೈಟ್ ಆಫ್ ಲೈಫ್ ಅಂತಂದ್ ಹೇಳಿ, ಅಥವಾ ಜೀವಿಸುವ ಹಕ್ಕು ಅಂತಂದ್ ಹೇಳ್ತೀವಿ. ರೈಟ್ ಟು ಲೈಫ್ ಅಂತಂದೇಳಿ, ಜೀವಿಸುವ ಹಕ್ಕಿನ ಬಗ್ಗೆ ಆರ್ಟಿಕಲ್ 21 ಹೇಳುತ್ತೆ. ಸೇಮ್ ಅದೇ ತರ ಆರ್ಟಿಕಲ್ 21A ಅಂತಂದ್ ಹೇಳಿ ಬರುತ್ತೆ. ಇದು ಏನ್ ಹೇಳತ್ತಂದ್ರೆ ಎಜುಕೇಶನ್ ಬಗ್ಗೆ ಹೇಳುತ್ತೆ. ಇದು ಶೈಕ್ಷಣಿಕ ಹಕ್ಕದ ಬಗ್ಗೆ ಹೇಳುತ್ತೆ, ಶಿಕ್ಷಣದ ಹಕ್ಕು ಬಗ್ಗೆ. 6ರಿಂದ 14 ವರ್ಷದ ಮಕ್ಕಳು ಕಂಪಲ್ಸರಿ ಶಿಕ್ಷಣವನ್ನ ಒದಗಿಸ್ಬೇಕು, ಅದ್ಮೇಲೆ ಕಲಿಬೇಕು ಅಂತಂದೇಳಿ ಆರ್ಟಿಕಲ್ 21A. ಈ ಪಾಯಿಂಟ್ಸ್ ಗಳನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಹೂ ವಾಸ್ ದ ಫಸ್ಟ್ ಗವರ್ನರ್ ಜನರಲ್. ಫಸ್ಟ್ ಅಂತಂದೇಳಿ ಮೊದಲ ಗವರ್ನರ್ ಜನರಲ್ ಆಯ್ತು. ಅದಾದ ನಂತರ ಇಂಡಿಪೆಂಡೆಂಟ್ ಇಂಡಿಯಾ ಅಂತಂದೇಳಿ, ಇಂಡಿಪೆಂಡೆಂಟ್ ಇಂಡಿಯಾ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರಂತಂದ್ ಹೇಳಿದ್ರೆ ನಾವು ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಂದ್ ಹೇಳ್ತೀವಿ. ಯಾರಂತಂದ್ ಹೇಳ್ತೀವಿ, 1947 ಆಗಸ್ಟ್ 15ನೇ ತಾರೀಕು ನಮಗ್ ಸ್ವತಂತ್ರ ಸಿಗುತ್ತಾ ಆ ಟೈಮ್ ಒಳಗಡೆ. ಸೊ ಮೊದ್ಲಿಗೆ ಏನಂತಂದ್ ಹೇಳಿದ್ರೆ ಅವಾಗ ಗವರ್ನರ್ ಜನರಲ್ ಯಾರಾಗಿರ್ತಾರಂದ್ರ ಲಾರ್ಡ್ ಮೌಂಟ್ ಬ್ಯಾಟನ್ ಆಗಿರ್ತಾರ. ಅದಾದ ನಂತರ ಇನ್ನೊಂದು ಕ್ವಶನ್ ಕೇಳ್ತಾರೆ, ನಮ್ಮ ಭಾರತದಿಂದ ಅಂತಂದೇಳಿ ಮೊದಲ ಭಾರತೀಯ ಯಾರು ಅಂತಂದ್ ಹೇಳಿದ್ವಿ. ಫಸ್ಟ್ ಇಂಡಿಯನ್ ಅಂತ ಕೇಳಿದ್ರು ಅಂದ್ರೆ ಸಿ ಗೋಪಾಲಾಚಾರಿ ಅಂತಂದ್ ಹೇಳ್ಬೇಕು. ಯಾರಂತ ಹೇಳ್ಬೇಕು, ಸಿ ಗೋಪಾಲಾಚಾರಿ ಅಂತಂದ್ ಹೇಳ್ಬೇಕು. ಇವರು ಬರ್ತಾರ. ಅದಾದ ನಂತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರು ಎದಕ್ ಬರ್ತಾರ, ಫಸ್ಟ್ ಪ್ರೆಸಿಡೆಂಟ್ ಅಂತಂದ್ ಹೇಳ್ತೀವಿ. ಇವ್ರನ್ನ ನಾವೇನಂತ ಕರಿತೀವಿ ಅಂದ್ರೆ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಮೊದಲ ರಾಷ್ಟ್ರಪತಿ ಯಾರಂತಂದ್ ಹೇಳಿದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಆಮೇಲೆ ಜವಾಹರ್ಲಾಲ್ ನೆಹರು ಅಂತಂದ್ ಹೇಳಿದ್ರೆ ಇವ್ರ ಯಾರಂದ್ರ ಪ್ರೈಮ್ ಮಿನಿಸ್ಟರ್, ಮೊದಲ ಪ್ರೈಮ್ ಮಿನಿಸ್ಟರ್. ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಯಾರಂತಂದ್ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅಂತಂದ್ ಹೇಳ್ತೀವಿ. ಇಲ್ಲೇ ನೆನ್ಪಿಟ್ಕೊಡ್ರಿ, ಜವಾಹರ್ಲಾಲ್ ನೆಹರು ಬಗ್ಗೆ 1939 ಲಾಹೋರ್ ಅಧಿವೇಶನ ಅಂತಂದೇಳಿ, ಲಾಹೋರ್ ಸೆಷನ್ ಅಂತ ಬರ್ತಲ್ಲ ಕಾಂಗ್ರೆಸ್, ಅದನ್ನ ಅಟೆಂಡ್ ಆಗಿರ್ತಾರ. ಅದ್ರದ್ದು ಅಧ್ಯಕ್ಷತೆ ಯಾರಂತಂದ್ ಹೇಳಿದ್ರ ಜವಾಹರ್ಲಾಲ್ ನೆಹರು ಅವರು ಒದಗಿರ್ತಾರ. ಅದಾದ ನಂತರ ಇವಾಗ 5 ಇಯರ್ ಪ್ಲಾನ್ಸ್ ಅಂತ ಬರ್ತಾವಲ್ಲ, 5 ಇಯರ್ ಪ್ಲಾನ್ಸ್ ಗಳನ್ನ ರಷ್ಯಾದಿಂದ ಜಾರಿಗೆ ತಗೊಂಡ್ ಬಂದಿರುವಂತ ಪರ್ಸನ್ ಯಾರಂದ್ರ ಜವಾಹರ್ಲಾಲ್ ನೆಹರು ಅಂತಂದ್ ಹೇಳ್ತೀವಿ. ಈ ಕ್ವಶನ್ ಅನ್ನ ಕೇಳ್ತಾರ. ಅದಾದ ನಂತರ ನೆಕ್ಸ್ಟ್ ಅವ್ರೊಂದ್ ಬುಕ್ ಅನ್ನ ಬರೀತಾರ, ನೆನ್ಪಿಟ್ಕೊಡ್ರಿ, ಡಿಸ್ಕವರಿ ಆಫ್ ಇಂಡಿಯಾ ಅಂತಂದೇಳಿ. ಜವಾಹರ್ಲಾಲ್ ನೆಹರು ಏನಂತಂದ್ರೆ ಅವ್ರು ಒಂದ್ ಬುಕ್ ಅನ್ನ ಬರೀತಾರೆ, ಡಿಸ್ಕವರಿ ಆಫ್ ಇಂಡಿಯಾ ಅಂತಂದೇಳಿ. ಇದು ಜವಾಹರ್ಲಾಲ್ ನೆಹರು ಅವ್ರ ಬುಕ್. ಆಮೇಲೆ ಇನ್ನೊಂದ್ ಬುಕ್ ಬರುತ್ತ, ವರ್ಲ್ಡ್ ಹಿಸ್ಟ್ರಿ ಆಫ್ ಗ್ಲಿಮ್ಸ್ ಅಂತಂದ್ ಹೇಳಿ. ಅದನ್ನ ನನಗೆ ಕಮೆಂಟ್ ಅನ್ನ ಹಾಕ್ಬೇಕು ನೀವು. ಜವಾಹರ್ಲಾಲ್ ನೆಹರು ಬರೆದಂತ ಕೃತಿಗಳ ಬಗ್ಗೆ ನಮಗ್ ಕ್ವಶನ್ಸ್ ಗಳು ಪಕ್ಕಾ ಬಂದೇ ಬರುತ್ತೆ, ಅದಕ್ಕೋಸ್ಕರ. ಇದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಲಾಂಗೆಸ್ಟ್ ಕೋಸ್ಟ್ ಲೈನ್ ಅಂತಂದ್ರೆ. ಕೋಸ್ಟ್ ಲೈನ್ ಅಂತಂದ್ ಹೇಳಿದ್ರೆ ಏನು, ಕರಾವಳಿ ಅಂತಂದ್ ಹೇಳಿ ಬರ್ಕೊಡ್ರಿ. ನಿಮ್ಗೆ ಇಲ್ಲಿ ಇಂಗ್ಲಿಷ್ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಒಂದೊಂದು ವರ್ಡ್ ಗಳನ್ನ ಬರ್ಕೋಬೇಕು. ವಿಚ್ ಅಂತಂದ್ ಹೇಳಿದ್ರೆ ಯಾವುದು, ಇಂಡಿಯನ್ ಗೊತ್ತೈತಿ ನಿಮ್ಗ, ಸ್ಟೇಟ್ ಅಂದ್ರೆ ರಾಜ್ಯ, ಲಾಂಗೆಸ್ಟ್ ಅಂತಂದ್ ಹೇಳಿದ್ರೆ ಉದ್ದವಾದ, ಲಾಂಗೆಸ್ಟ್ ಅಂತಂದ್ ಹೇಳಿದ್ರೆ ಉದ್ದವಾದ ಕರಾವಳಿ ಯಾವ್ದನ್ನ ಹೊಂದೈತೆ ನೋಡ್ರಿ. ಯಾವ್ದಂತಂದ್ ಹೇಳಿದ್ರ ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ರಿ. ಇವಾಗ ಚೇಂಜ್ ಆಗೈತೆ, ಇವಾಗ ಕೂಡ ಏನಂತಂದ್ ಹೇಳಿದ್ರೆ ಗುಜರಾತ್ ಅಂತಂದ್ ಹೇಳ್ತೀವಿ. ಗುಜರಾತ್ ಏನಂತಂದ್ ಹೇಳಿದ್ರೆ ಅತಿ ಹೆಚ್ಚು
ಕರಾವಳಿ ಪ್ರದೇಶವನ್ನ ಹೊಂದೈತೆ ಗುಜರಾತ್. ಅದಾದ ನಂತರ ಕಮ್ಮಿ ಯಾವ್ದು ಹೊಂದೈತೆ, ಸೊ ಅತಿ ಕಡಿಮೆ ಯಾವ್ದಂತಂದ್ ಹೇಳಿದ್ರೆ ನಾವು ಗೋವಾ ಅಂತಂದ್ ಹೇಳ್ತೀವಿ. ಅತಿ ಕಡಿಮೆ ಯಾವ್ದಂತಂದ್ ಹೇಳಿದ್ರೆ ಅತಿ ಕಡಿಮೆ ಕರಾವಳಿಯನ್ನ ಹೊಂದಿರೋದು ಗೋವಾ, ಅತಿ ಹೆಚ್ಚು ಹೊಂದಿರೋದು ಯಾವ್ದಂದ್ರೆ ಗುಜರಾತ್ ಅಂತಂದ್ ಹೇಳ್ತೀವಿ. ಕ್ಲಿಯರ್. ನಮ್ ಕರ್ನಾಟಕ ಎಷ್ಟು ಹೊಂದೈತೆ ಅಂತಂದ್ ಹೇಳಿದ್ರೆ ನಮ್ ಕರ್ನಾಟಕ ಎಷ್ಟು 320 ಕಿಲೋಮೀಟರ್. ನಮ್ ಕರ್ನಾಟಕ ಎಷ್ಟಂತಂದ್ ಹೇಳಿದ್ರೆ 320 ಕಿಲೋಮೀಟರ್ ಉದ್ದದ ಕರಾವಳಿಯನ್ನ ಹೊಂದೈತಿ. ಈಗ ನೋಡ್ರಿ ಎಲ್ಲಾನು ಕೇಳಿದ್ರು, ಕಂಪ್ಲೀಟ್ ಆಗಿ ಕೇಳಿದ್ರ ಅಂತಂದ್ ಹೇಳಿದ್ರ ಅತಿ ಹೆಚ್ಚು ಅಂಡಮಾನ್ ನಿಕೋಬಾರ್ ಹೊಂದೈತೆ. ಅಂಡಮಾನ್ ನಿಕೋಬಾರ್ ಎಷ್ಟಂದ್ರೆ ಇವಾಗ ಅಪ್ಡೇಟ್ ಆಗೈತೆ 3083 ಕಿಲೋಮೀಟರ್ ಕರಾವಳಿ ಪ್ರದೇಶನ ಹೊಂದೈತೆ. ಅದಾದ ನಂತರ ಸ್ಟೇಟ್ ಅಂತ ಬಂದ್ರೆ ಗುಜರಾತ್ ಅಂತಂದ್ ಹೇಳ್ತೀವಿ. ಗುಜರಾತ್ ಎಷ್ಟು ಹೊಂದೈತೆ ಅಂದ್ರೆ ಇವಾಗ 2340. ಮೊದಲೇನಿತ್ತಲ್ಲ ಅದಕ್ಕೆ ಚೇಂಜ್ ಆಯ್ತು ಇವಾಗ. ಸೊ 2340 ಕಿಲೋಮೀಟರ್ ಏನಂದ್ರೆ ಇವಾಗ ಗುಜರಾತ್. ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಚೇಂಜಸ್ ಹಾಕೊಂಡ್ ಬಂದೈತೆ. ಇವು 2 ಪಾಯಿಂಟ್ಸ್ ಗಳನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ರಿ, ಇವನ್ ಬಿಟ್ಟು ಬೇರೆ ಬೇರೆ ಬೇಡ. ಅದಾದ ನಂತರ ವಾಟ್ ಈಸ್ ದ, ಇಲ್ಲಿ ನೋಡ್ರಿ ಇನ್ನೂ ಒಂದು ಕ್ವಶನ್ಸ್ ಗಳನ್ನ ಕೇಳ್ಬಹುದು ಇಲ್ಲಿ. ನೋಡ್ರಿ ಆಂಧ್ರ ಪ್ರದೇಶದ ರಾಜಧಾನಿ ಯಾವುದು? ಯಾಕಂತಂದ್ ಹೇಳಿದ್ರೆ ಇವಾಗ ಚೇಂಜ್ ಆಗೈತಲ್ಲ, ಆಂಧ್ರ ಪ್ರದೇಶ ತೆಲಂಗಾಣ ಅಂತಂದ್ ಹೇಳಿ ಸಪರೇಟ್ ಆಗೈತೆ. ಎಸ್, ತೆಲಂಗಾಣದ ನಾವ್ ಏನಂತ ಕರಿತೀವಿ ಅಂದ್ರೆ ಹೈದರಾಬಾದ್ ಅಂತಂದ್ ಹೇಳ್ತೀವಿ. ತೆಲಂಗಾಣದ ಯಾವ್ದಂದ್ರ ಆ ಹೈದರಾಬಾದ್ ಅಂತಂದ್ ಹೇಳ್ತೀವಿ ಕ್ಯಾಪಿಟಲ್. ಆಮೇಲೆ ಆಂಧ್ರ ಪ್ರದೇಶದ ಕ್ಯಾಪಿಟಲ್ ಯಾವ್ದಂತಂದ್ ಹೇಳಿದ್ರೆ ಅಮರಾವತಿ. ಹೊಸದಾಗಿ ಕಟ್ತಾ ಇದಾರೆ ಇವಾಗ ಅಮರಾವತಿ ಅಂತಂದ್ ಹೇಳಿ. ಅದಾದ ನಂತರ ತಮಿಳ್ನಾಡದ ಯಾವ್ದು? ಚೆನ್ನೈ ಅಂತಂದ್ ಹೇಳ್ತೀವಿ. ತಮಿಳ್ನಾಡದ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಚೆನ್ನೈ ಅಂತಂದ್ ಹೇಳ್ತೀವಿ. ಆಮೇಲೆ ಗುಜರಾತದ ಯಾವ್ದು ನೋಡ್ರಿ, ಗುಜರಾತದ ನಂಗೆ ಕಮೆಂಟ್ ಅನ್ನ ಹಾಕ್ರಿ. ಆಮೇಲೆ ಮಹಾರಾಷ್ಟ್ರದ ಯಾವ್ದು ಅಂತಂದ್ ಹೇಳಿದ್ರೆ ಮುಂಬೈ ಅಂತಂದ್ ಹೇಳ್ತೀವಿ. ಈ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಜಸ್ಟ್ ನೆನ್ಪಿಟ್ಕೊಳ್ರಿ, ಯಾಕಂದ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಆಮೇಲೆ ನೆಕ್ಸ್ಟ್ ಫಿಸ್ಕಲ್ ಪಾಲಿಸಿ ಅಂತಂದ್ ಹೇಳಿ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಫಿಸ್ಕಲ್ ಪಾಲಿಸಿ ಅಂತಂದ್ ಹೇಳಿ. ಹಿಂಗಂದ್ರೆ ಏನ ಇದು ನೆನಪಿಟ್ಕೊಳ್ರಿ. ಎದಕ್ಕಂತಂದ್ ಹೇಳಿದ್ರೆ ಹಣದುಬ್ಬರವನ್ನ, ಇದು ಎದಕ್ಕೆ ಯೂಸ್ ಆಗತ್ತೆ ಅಂತಂದ್ ಹೇಳಿದ್ರೆ ಹಣದುಬ್ಬರವನ್ನ ಕಂಟ್ರೋಲ್ ಮಾಡೋಕೆ, ಹಣದುಬ್ಬರವನ್ನ ನಿಯಂತ್ರಣ ಮಾಡೋಕೆ. ಅಂದ್ರೆ ಈಗ ಸಡನ್ ಆಗಿ ಏನಂತಂದ್ ಹೇಳಿದ್ರೆ ಕಾಸ್ಟ್ ಜಾಸ್ತಿ ಆಗೋದು ಅಥವಾ ಸಡನ್ ಆಗಿ ಕಾಸ್ಟ್ ಕಮ್ಮಿ ಆಗಿಬಿಡೋದು. ಆಮೇಲೆ ಅತಿ ಹೆಚ್ಚು ಟ್ಯಾಕ್ಸ್ ಅದು ಇದು ಎಲ್ಲ ಏನಂತಂದ್ ಹೇಳಿದ್ರೆ ವೆಚ್ಚ ಆಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು, ಎಲ್ಲಾನು ಸಡನ್ ಆಗಿ ಚೇಂಜಸ್ ಆಗತ್ತೆ. ಅದನ್ನ ನಾವು ಹಣದುಬ್ಬರ ಅಂತಂದ್ ಕರಿತೀವಿ. ಅದನ್ನ ಪ್ರಾಪರ್ ಆಗಿ ನಿಯಂತ್ರಣ ಇತ್ತು ಅಂದ್ರ ಆ ದೇಶದ ಆರ್ಥಿಕತೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದನ್ನ ಕಂಟ್ರೋಲ್ ಮಾಡೋಕೆ, ಟು ಕಂಟ್ರೋಲ್ ಇನ್ಫ್ಲೇಷನ್ ಅಂಡ್ ಸ್ಟಿಮ್ಯುಲೇಟ್ ಎಕನಾಮಿಕ್ ಗ್ರೋತ್ ಅಂತಂದ್ ಹೇಳಿ. ಇನ್ಫ್ಲೇಷನ್ ಅಂತಂದ್ ಹೇಳಿದ್ರೆ ಕನ್ನಡದಾಗ ಹಣದುಬ್ಬರ ಅಂತಂದ್ ಹೇಳ್ತೀವಿ. ಇದನ್ನ ಕಂಟ್ರೋಲ್ ಮಾಡೋಕೆ ಏನ್ ಬೇಕಾಗತ್ತೆ ಅಂದ್ರೆ ಒಂದು ಹಣಕಾಸು ನೀತಿ ಬೇಕಾಗತ್ತೆ. ಅದನ್ನ ನಾವು ಫಿಸ್ಕಲ್ ಪಾಲಿಸಿ ಅಂತಂದ್ ಹೇಳಿ ಕರಿತೀವಿ. ಜಸ್ಟ್ ಅಷ್ಟೇ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನಮ್ ಇಂಡಿಯಾದೊಳಗಡೆ 3 ಸೆಕ್ಟರ್ ಗಳು ಬರುತ್ತೆ. ಟೋಟಲ್ ಆಗಿ ಈಗ 4 ಸೆಕ್ಟರ್ ಗಳಿದಾವ. ಕೆಲವೊಂದ್ಸರಿ 5 ಅಂತಂದ್ ಹೇಳ್ತೀವಿ. ನಮ್ಗೆ ಇವಾಗ 4 ಅಷ್ಟೇ ಡಿಸ್ಕಷನ್ ಮಾಡೋಣ. ಪ್ರೈಮರಿ ಸೆಕ್ಟರ್ ಅಂತಂದ್ ಹೇಳ್ತೀವಿ. ಪ್ರೈಮರಿ ಸೆಕ್ಟರ್ ಒಳಗಡೆ ಏನೋ ಸರ್ ಕೃಷಿ ಬರುತ್ತ. ಅದಾದ ನಂತರ ಅಂದ್ರೆ ಇಲ್ಲಿ ಕಚ್ಚಾ ವಸ್ತುಗಳು ತಯಾರಾಗ್ತಾವ. ಎಲ್ಲಾ ರೀತಿ ಕಚ್ಚಾ ವಸ್ತುಗಳು ಏನಂತ ತಯಾರಾಗ್ತಾವಲ್ಲ ಅವೆಲ್ಲ ಪ್ರೈಮರಿ ಸೆಕ್ಟರ್ ಅಂತಂದ್ ಹೇಳ್ತೀವಿ. ಕೃಷಿ ಆಗಿರ್ಬೋದು, ಅದಾದ ನಂತರ ಹೈನುಗಾರಿಕೆ ಆಗಿರ್ಬೋದು, ಆಮೇಲೆ ಮೀನು ಸಾಕಾಣಿಕೆ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ನೀವು ದನಗಳ ಸಾಕಾಣಿಕೆ ಏನ್ ಬರುತ್ತಲ್ಲ ಎಲ್ಲಾನು ಏನಂತಂದ್ ಹೇಳಿದ್ರೆ ಪ್ರೈಮರಿ ಸೆಕ್ಟರ್ ಬರುತ್ತೆ. ಇಲ್ಲಿ ರೆಡಿ ಆದಂತ ಕಚ್ಚಾ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಶುದ್ಧ ವಸ್ತುಗಳನ್ನಾಗಿ ಏನ್ ರೆಡಿ ಮಾಡ್ತಾರಲ್ಲ ಅವು ಫ್ಯಾಕ್ಟರೀಸ್ ಆಗಿರ್ಬಹುದು. ಅದಾದ ನಂತರ ನೆಕ್ಸ್ಟ್ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು, ಆಮೇಲೆ ಗುಡಿ ಕೈಗಾರಿಕೆಗಳಂತಂದ್ ಹೇಳಿ ಬರ್ತಾವ ನೋಡ್ರ. ಅಂದ್ರೆ ಗುಡಿ ಕೈಗಾರಿಕೆಗಳಂತಂದ್ ಹೇಳಿದ್ರ ಈಗ ಹಳ್ಳಿ ಕಡೆ ಎಲ್ಲಾ ಮನೆಯಲ್ಲೆಲ್ಲ ತಯಾರು ಮಾಡ್ತಾರಲ್ಲ, ಸಣ್ಣದಾಗಿ ಬುಟ್ಟಿ ತಯಾರು ಮಾಡೋದು, ಆಮೇಲೆ ನೇಯ್ಗೆ ಮಾಡೋದು, ಇವೆಲ್ಲ ಗುಡಿ ಕೈಗಾರಿಕೆಗಳಂತಂದ್ ಹೇಳ್ತೀವಿ. ಸೊ ಈ ರೀತಿಯಾಗಿ ಸೆಕೆಂಡರಿ ಸೆಕ್ಟರ್. ಈಗ ಇವನ್ನ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಲ್ಲ ಹೊಲದಿಂದ ಆಮೇಲೆ ಫ್ಯಾಕ್ಟರಿಯಿಂದ ಪ್ರತಿಯೊಂದು ಮನೆಗೆ, ಆಮೇಲೆ ದೇಶದಾದ್ಯಂತೆಲ್ಲ ಅಲ್ಲಿ ಏನ್ ಬರ್ಬೇಕಂದ್ರೆ ಟ್ರಾನ್ಸ್ಪೋರ್ಟ್ ಸೇವೆ ಅಂತಂದ್ ಹೇಳ್ತೀವಿ. ಅದನ್ನ ನಾವು ಟರ್ಷರಿ ಸೆಕ್ಟರ್ ಅಂತಂದ್ ಹೇಳ್ತೀವಿ. ಸೇವಾ ವಲಯ ಅಂತಂದ್ ಹೇಳಿ, ಸೇವಾ ವಲಯ. ಆಮೇಲೆ ನೆಕ್ಸ್ಟ್ 4th ಸೆಕ್ಟರ್ ಅಂತಂದ್ ಹೇಳ್ತೀವಿ. ಇಂದ ನಾವು ರಿಸರ್ಚ್ ಅಂಡ್ ಮಿಲಿಟರಿ ಅಂತಂದ್ ಹೇಳಿ, ರಿಸರ್ಚ್ ಅಂಡ್ ಮಿಲಿಟರಿ ಅಂತಂದ್ ಹೇಳ್ತೀವಿ. ಜಸ್ಟ್ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ. ನಮ್ಮ ದೇಶಕ್ಕೆ ಅತಿ ಹೆಚ್ಚು GDP ಎಲ್ಲಿಂದ ಬರುತ್ತಂತ ಕ್ವಶನ್ ಕೇಳ್ಬಹುದು. ಯಾವ ಸೆಕ್ಟರ್ ಇಂದ? ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಟರ್ಷರಿ ಸೆಕ್ಟರ್ ಇಂದ ಜಾಸ್ತಿ ಬರುತ್ತೆ GDP. ಇದನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವಿಚ್ ಡಿವೈಸ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಇಲ್ಲೇನಂತಂದ್ ಹೇಳಿದ್ರ ಮೆಕ್ಯಾನಿಕಲ್ ಎನರ್ಜಿಯಿಂದ ಏನಾಗಿ ಕನ್ವರ್ಟ್ ಆಗಬೇಕು, ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಬೆಟ್ಟ ಗುಡ್ಡಗಳಲ್ಲಿ ನೋಡ್ರಿ, ಗುಡ್ಡದಲ್ಲಿ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿ ಫ್ಯಾನ್ ಗಳಿರ್ತಾವ, ಕರೆಕ್ಟಾ? ಈಗ ಮೆಕ್ಯಾನಿಕಲ್ ಎನರ್ಜಿ, ಈಗ ಫ್ಯಾನ್ ತಿರುಗ್ತಾ ಇರತ್ತೆ. ಸೊ ಇಲ್ಲಿಂದ ಏನಾಗತ್ತಂದ್ರ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗತ್ತ. ಸೊ ಅಂತ ಮಷಿನ್ ಯಾವ್ದು? ಅದನ್ನ ನಾವ್ ಏನಂತ ಕರಿತೀವಿ? ಜನರೇಟರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಜನರೇಟರ್. ನೆನ್ಪಿಟ್ಕೊಡ್ರಿ, ಜನರೇಟರ್. ಜನರೇಟರ್ ಏನ್ ಮಾಡತ್ತಂದ್ರ ಯಾಂತ್ರಿಕ ಶಕ್ತಿಯನ್ನ, ಮೆಕ್ಯಾನಿಕಲ್ ಎನರ್ಜಿಯನ್ನ ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಮಾಡುತ್ತ.
ಅದಾದ ನಂತರ ನೆಕ್ಸ್ಟ್ ಅಮ್ಮೀಟರ್ ಅಂತಂದ್ ಹೇಳಿದ್ರೆ, ಅಮ್ಮೀಟರ್ ಅನ್ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಇಲೆಕ್ಟ್ರಿಕ್ ಕರೆಂಟ್ ಅನ್ನ ಅಳತೆ ಮಾಡೋಕೆ, ಇಲೆಕ್ಟ್ರಿಕ್ ಕರೆಂಟ್ ಏನಿರುತ್ತಲ್ಲ ಅದನ್ನ ಅಳತೆ ಮಾಡೋಕೆ ನಾವು ಅಮ್ಮೀಟರ್ ಅನ್ನ ಯೂಸ್ ಮಾಡ್ತೀವಿ. ಆಮೇಲೆ ಟ್ರಾನ್ಸ್ಫಾರ್ಮರ್ ಅಂತಂದ್ ಹೇಳಿದ್ರೆ ನಾವು ವೋಲ್ಟೇಜ್ ಕನ್ವರ್ಸೇಷನ್ ಹೈ ವೋಲ್ಟೇಜ್ ಲೋ ವೋಲ್ಟೇಜ್ ಅದನ್ನ ನಾವು ಟ್ರಾನ್ಸ್ಫಾರ್ಮರ್ ಅಂತಂದ್ ಹೇಳಿ ಯೂಸ್ ಮಾಡಿ, TC ಅಂತ ಕರಿತೀವಲ್ಲ ಅದಕ್ಕೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ದ ಪ್ರೈಮರಿ ಫಂಕ್ಷನ್ ಆಫ್ ವೈಟ್ ಬ್ಲಡ್ ಸೆಲ್ಸ್ ಅಂತಂದ್ ಹೇಳಿ. ಈಗ ನಮ್ದು ಬ್ಲಡ್ ಐತೆ, ಈ ಬ್ಲಡ್ ಒಳಗಡೆ ಏನ್ ಬರ್ತಾವ, 3 ಪ್ರಕಾರ ಬರ್ತಾವ. RBC ರೆಡ್ ಬ್ಲಡ್ ಸೆಲ್ಸ್ ಅಂತಂದ್ ಹೇಳಿ. ಹಿಂಗಂದ್ರ ನಾವು ಕೆಂಪು ರಕ್ತ ಕಣಗಳು ಅಂತಂದ್ ಹೇಳ್ತೀವಿ. ಇವು ಕೆಂಪಾಗಿ ಕಾರಣ ಏನಂತಂದ್ರೆ, ಕೆಂಪಾಗಿರಕ ಅದ್ರೊಳಗಡೆ ಹಿಮೋಗ್ಲೋಬಿನ್ ಅಂತಂದ್ ಇರತ್ತೆ ರಕ್ತದಲ್ಲಿ. ಆ ಹಿಮೋಗ್ಲೋಬಿನ್ ಒಳಗಡೆ ಏನ್ ಕಂಡು ಬರುತ್ತೆ ಅಂದ್ರೆ ಒಂದು ಎಲಿಮೆಂಟ್ ಕಂಡು ಬರುತ್ತೆ, ಅದನ್ನ ನಾವು ಐರನ್ ಅಂತ ಕರಿತೀವಿ. ಸೊ ಈ ರೀಸನ್ ಇಂದ ಆ ರಕ್ತ ಏನಂದ್ರೆ ಕೆಂಪಾಗಿ ಕಾಣಿಸುತ್ತೆ. ಸೊ ಇದು ಇಂಪಾರ್ಟೆಂಟ್. ಇದು ಏನ್ ಮಾಡತ್ತಂದ್ರ RBC ಈಗ ತರ ರಕ್ತನಾಳಗಳು ಇಲ್ಲೆಲ್ಲ ಬ್ಲಡ್ ಹರಿತಾ ಇರತ್ತ. ಈ ಬ್ಲಡ್ ಒಳಗಡೆ ಇದೇನಂತಂದ್ ಹೇಳಿದ್ರೆ ನಾವು ಇದನ್ನ HB ಅನ್ಕೊಡ್ರಿ. ಈ HB ನ ನಾನು ಸ್ವಲ್ಪ ದೊಡ್ಡದಾಗಿ ಈ ತರ ಏನಂತಂದ್ರೆ ಅದ್ರ ಡಯಾಗ್ರಾಮ್ ತೆಗಿತೀನಿ. ಇದೊಂಥರ ಹಡಗಿನ ತರ ವರ್ಕ್ ಮಾಡತ್ತೆ. HB ಏನ್ ಮಾಡತ್ತೆ ಸರ್, ಆಕ್ಸಿಜನ್ ಅನ್ನ ತಗೊಂಡು ಎಲ್ಲಾ ಕಡೆಗೆ ಟ್ರಾನ್ಸ್ಫರ್ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ನ ಕೂಡಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ, ಹಾರ್ಟಿಗೆ ಬಂದು, ಆಮೇಲೆ ನೆಕ್ಸ್ಟ್ ಲಂಗ್ಸ್ ಬಂದು, ಆಮೇಲೆ ಹೊರಗಡೆ ಹಾಕತ್ತ. ನಾವು ಉಸಿರು ತಗೊಂಡಿರೋ ಆಕ್ಸಿಜನ್ ಅನ್ನ ಎಲ್ಲಾ ಕಡೆ ಟ್ರಾನ್ಸ್ಫರ್ ಮಾಡೋದು. ಆಮೇಲೆ ಎಲ್ಲಾ ಸೆಲ್ಸ್ ಗಳಲ್ಲಿ ಬಿಡುಗಡೆ ಆದಂತಹ ಕಾರ್ಬನ್ ಡೈಆಕ್ಸೈಡ್ ನ ಮತ್ತ ಎಲ್ಲಿ ತಗೊಂಡ್ಬರ್ಬೇಕು, ಲಂಗ್ಸ್ ತಗೊಂಡ್ಬರ್ಬೇಕಲ್ಲ, ಆ ಕೆಲಸ ಟ್ರಾನ್ಸ್ಪೋರ್ಟೇಷನ್ ಕೆಲಸ ಯಾವ್ದು ಮಾಡತ್ತಂದ್ರ HB ಮಾಡತ್ತ. ಕ್ಲಿಯರ್. ಈಗ ನೆಕ್ಸ್ಟ್ ಇನ್ನೊಂದು ಬರುತ್ತೆ WBC ಅಂತಂದ್ ಹೇಳಿ, ಬಿಳಿ ರಕ್ತ ಕಣಗಳು ಅಂತಂದ್ ಹೇಳ್ತೀವಿ. ಬಿಳಿ ರಕ್ತ ಕಣಗಳು ಇವು ಏನಾಗಿ ಇದು ಮಾಡ್ತಾವ ಅಂತಂದ್ ಹೇಳಿದ್ರೆ, ಇವು ಸೋಲ್ಜರ್ಸ್ ಗಳಾಗಿ ವರ್ಕ್ ಆಗ್ತಾವ. ಸೋಲ್ಜರ್ಸ್ ಗಳಾಗಿ ನಮ್ ಬಾಡಿಲಿ ಸೋಲ್ಜರ್ಸ್ ಅಂದ್ರ ವೈಟ್ ಬ್ಲಡ್ ಸೆಲ್ಸ್ ಅಂತಂದ್ ಹೇಳಿ, ಅಂದ್ರ ಫೈಟಿಂಗ್ ವಿತ್ ಇನ್ಫೆಕ್ಷನ್ಸ್ ಅಂತಂದ್ ಹೇಳ್ತೀವಿ. ಆಮೇಲೆ ಆಕ್ಸಿಜನ್ ಕ್ಯಾರಿ ಮಾಡೋ ಯಾವ RBC ಅಲ್ಲೇ ಹೇಳ್ತಿದ್ವಿ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಪ್ಲೇಟ್ಲೆಟ್ಸ್ ಅಂತಂದ್ ಹೇಳಿ. ಈ ಪ್ಲೇಟ್ಲೆಟ್ಸ್ ಏನಂತಂದ್ ಹೇಳಿದ್ರೆ ಇವಾಗ ಇವು ತುಂಬಾ ಇಂಪಾರ್ಟೆಂಟ್. ಪ್ಲೇಟ್ಲೆಟ್ಸ್ ಗಳು ಇತ್ತು ಅಂತಂದ್ ಹೇಳಿದ್ರೆ, ಇವಾಗ ನಿಮ್ ಬೆರಳು ಕಟ್ ಆಗತ್ತ ಅನ್ಕೊಡ್ರಿ. ಈ ಬೆರಳು ಕಟ್ ಆಯ್ತು ಅಂತಂದ್ ಹೇಳಿದ್ರೆ ಪ್ಲೇಟ್ಲೆಟ್ಸ್ ಗಳು ಈ ತರ ಇರ್ತಾವ, ಅವೆಲ್ಲಾ ಬಂದ್ ಇಲ್ಲಿ ಸ್ಟೋರ್ ಆಗ್ತಾವ. ಅದ್ರ ಮೇಲೆ ಫೈಬ್ರಿನೋಜನ್ ಅಂತಂದ್ ಹೇಳಿ ಒಂದು ಪ್ರೋಟೀನ್ ಬಂದ್ ಏನ್ ಮಾಡತ್ತಂದ್ರ, ಈ ತರ ಪ್ಲೇಟ್ಲೆಟ್ಸ್ ಗಳು ಈ ತರ ಇಲ್ಲಿ ಬಂದ್ ನಿಂತಾಗ ಎಲ್ಲಿ ಕಟ್ ಆಗಿರುತ್ತಲ್ಲ ಅಲ್ಲಿ ಫೈಬ್ರಿನೋಜನ್ ಏನ್ ಮಾಡತ್ತಂದ್ರ ಈ ರೀತಿಯಾಗಿ ಒಂದು ಜಾಲವನ್ನ ಸೃಷ್ಟಿ ಮಾಡುತ್ತೆ. ಅವಾಗ ನಮ್ದು ಬ್ಲಡ್ ಕ್ಲಾಟ್ ಆಗತ್ತ. ಅಂದ್ರೆ ಕ್ಲಾಟಿಂಗ್ ಆಫ್ ಬ್ಲಡ್ ಯಾವ್ದಕ್ಕೆ, ಪ್ಲೇಟ್ಲೆಟ್ಸ್ ಅಂತಂದ್ ಹೇಳ್ತೀವಿ. ಕ್ಲಿಯರ್. ಇಲ್ಲಿ ನೋಡ್ರಿ, ಆಕ್ಸಿಜನ್ ಅನ್ನ ಕ್ಯಾರಿ ಮಾಡೋದು ಯಾವ್ದು, ಕೆಂಪು ರಕ್ತ ಕಣಗಳು. ಫೈಟಿಂಗ್ ವಿತ್ ಇನ್ಫೆಕ್ಷನ್ಸ್ ಅಂತಂದ್ ಹೇಳಿದ್ರೆ ಬಿಳಿ ರಕ್ತ ಕಣಗಳು. ಕ್ಲಾಟಿಂಗ್ ವಿತ್ ಬಂದ್ರ ಬ್ಲಡ್ ಕ್ಲಾಟ್ ಆಗ್ಬೇಕಂತಂದ್ರೆ ಪ್ಲೇಟ್ಲೆಟ್ಸ್ ಗಳು. ಆಮೇಲೆ ಫೈಬ್ರಿನೋಜನ್ ಅನ್ನೋ ಒಂದು ಪ್ರೋಟೀನ್. ಇಷ್ಟು ಪಾಯಿಂಟ್ಸ್ ಗಳನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಡ್ರಿ. ಇದಾದ ನಂತರ ವಿಚ್ ಎಲಿಮೆಂಟ್ ಈಸ್ ದ ಮೇನ್ ಕಾಂಪೋನೆಂಟ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತಂದ್ ಹೇಳಿ. ಆರ್ಗ್ಯಾನಿಕ್ ಕಂಪೌಂಡ್ಸ್ ಗಳಿಗೆ ಮೇನ್ ಇಂಪಾರ್ಟೆಂಟ್ ಆಗಿರೋ ಒಂದು ಕಾಂಪೋನೆಂಟ್ ಯಾವುದು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಇಲ್ಲಿ ಯಾವ್ದು ಇಂಪಾರ್ಟೆಂಟ್ ಆಗತ್ತ, ಕಾರ್ಬನ್ ಅಂತಂದ್ ಹೇಳ್ತೀವಿ. ಕಾರ್ಬನ್ ಏನಂತಂದ್ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಮಾಲಿಕಲ್ಸ್ ಗಳಿಗೆ ಮೇನ್ ಇಂಪಾರ್ಟೆಂಟ್ ಸಾವಯವ ಅಣುಗಳು ಅಂತಂದ್ ಹೇಳ್ತೀವಿ. ಆರ್ಗ್ಯಾನಿಕ್ ಅಂತಂದ್ ಹೇಳಿದ್ರೆ ಸಾವಯವ, ಈ ಎಲ್ಲಾ ಅಣುಗಳಿಗೆ ಮೇನ್ ಇಂಪಾರ್ಟೆಂಟ್ ಆಗಿರೋ ಕಾಂಪೋನೆಂಟ್ ಯಾವ್ದಂದ್ರೆ ಕಾರ್ಬನ್ ಅಂತಂದ್ ಹೇಳ್ತೀವಿ. ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡ್ರಿ, ನೈಟ್ರೋಜನ್ ಅಂತಂದ್ ಹೇಳಿ. N2 ಅಂತಂದ್ ಹೇಳ್ತೀವಿ. ನೈಟ್ರೋಜನ್ ಇದು ವಾತಾವರಣದಲ್ಲಿ ಅತಿ ಹೆಚ್ಚು ಕಂಡು ಬರುತ್ತೆ. ವಾತಾವರಣದಲ್ಲಿ ಅತಿ ಹೆಚ್ಚು ಯಾವ ಗ್ಯಾಸ್ ಕಂಡು ಬರುತ್ತೆ ಅಂತಂದ್ ಹೇಳಿದ್ರೆ ನಾವು ನೈಟ್ರೋಜನ್ ಗ್ಯಾಸ್ ಅಂತಂದ್ ಹೇಳ್ತೀವಿ. ಎಷ್ಟು ಪರ್ಸೆಂಟೇಜ್, 78% ಅಂತಂದ್ ಹೇಳ್ತೀವಿ. ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ಆಕ್ಸಿಜನ್ ಅಂತಂದ್ ಹೇಳ್ತೀವಿ. O2 ಇದೇನಂತಂದ್ ಹೇಳಿದ್ರೆ ಭೂಮಿಯ ಪದರದೊಳಗಡೆ, ಅರ್ತ್ ಕ್ರಸ್ಟ್ ಅಂತಂದ್ ಹೇಳ್ತೀವಿ. ಭೂಮಿಯ ಪದರದೊಳಗಡೆ ಅಥವಾ ಅರ್ತ್ ಕ್ರಸ್ಟ್ ಒಳಗಡೆ ಅತಿ ಹೆಚ್ಚು ಯಾವ ಎಲಿಮೆಂಟ್ ಕಂಡು ಬರುತ್ತಂದ್ರ, ಮೂಲ ವಸ್ತು ಕಂಡು ಬರುತ್ತಂದ್ರ ಅದನ್ನ ನಾವು ಆಕ್ಸಿಜನ್ ಅಂತ ಕರಿತೀವಿ. ಭೂಮಿ ಮ್ಯಾಲ ಇತ್ತಂದ್ರ ನೈಟ್ರೋಜನ್, ಭೂಮಿ ಒಳಗಿತ್ತಂದ್ರ ಆಕ್ಸಿಜನ್ ಅತಿ ಹೆಚ್ಚು ಕಂಡು ಬರುವಂತದ್ದು. ಆಮೇಲೆ ಹೈಡ್ರೋಜನ್ H2 ಅಂತಂದ್ ಕರಿತೀವಿ. ಈ ಹೈಡ್ರೋಜನ್ ಅತಿ ಹೆಚ್ಚು ಎಲ್ಲಿ ಕಂಡು ಬರುತ್ತಂದ್ರ ಸ್ಟಾರ್ಸ್ ಗಳಲ್ಲಿ. ಆಮೇಲೆ ಸೂರ್ಯನೊಳಗಡೆ ಅತಿ ಹೆಚ್ಚು ಕಂಡು ಬರುವಂತಹ ಅನಿಲ ಯಾವ್ದು ಅಂತಂದ್ ಹೇಳಿದ್ರೆ ಹೈಡ್ರೋಜನ್ ಅಂತಂದ್ ಹೇಳ್ತೀವಿ. ಕ್ಲಿಯರ್. ಅದಾದ ನಂತರ ಇನ್ನೊಂದು ಕ್ವಶನ್ ಕೇಳ್ತಾರ, ಈಗ ಪ್ಲಾಂಟ್ಸ್ ಗ್ರೋತ್ಗೆ, ಈಗ ನಮ್ಮ ಹೊಲದಲ್ಲಿರುವಂತಹ ಪ್ಲಾಂಟ್ಸ್ ಗಳು ಗ್ರೋತ್ ಆಗ್ಬೇಕಂದ್ರ ಅಥವಾ ಗಿಡ ಮರಗಳು ಅತಿ ಹೆಚ್ಚು ಉದ್ದವಾಗಿ ಬೆಳಿಬೇಕಂತಂತ ಹೇಳಿದ್ರ ಇಂಪಾರ್ಟೆಂಟ್ ಆಗಿರುವಂತ ಒಂದು ಎಲಿಮೆಂಟ್ ಇರಬೇಕು ಸಾಯಿಲ್ ಒಳಗಡೆ. ಅದ್ ಯಾವ್ದಂತಂದ್ ಹೇಳಿದ್ರೆ ನೈಟ್ರೋಜನ್ ಅಂತಂದ್ ಹೇಳ್ತೀವಿ. ಸೊ ಅದೇ ರೀಸನ್ಗೋಸ್ಕರ NPK ಗೊಬ್ಬರಗಳನ್ನ ಯೂಸ್ ಮಾಡ್ತೀವಿ ನೋಡ್ರಿ. ನೈಟ್ರೋಜನಸ್, ಫಾಸ್ಫರಸ್, ಆಮೇಲೆ ಪೊಟ್ಯಾಷಿಯಂ ಯುಕ್ತ ರಸಗೊಬ್ಬರಗಳನ್ನ ನಾವು ಯೂಸ್ ಮಾಡ್ತೀವಿ ಜಾಸ್ತಿ. ಕ್ಲಿಯರ್ ಪಾಯಿಂಟ್. ಇವನ್ನೆಲ್ಲ ಬರೆದಿಟ್ಕೊಡ್ರು, ಎಲ್ಲಾನು ಯೂಸ್ ಆಗ್ತಾವ.
ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ದ ಟರ್ಮ್ ಸೋಸಿಯಾಲಿಸ್ಟ್. ಸೋಸಿಯಾಲಿಸ್ಟ್ ಅನ್ನೋ ಒಂದು ಪದವನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದು ಪ್ರಿಯಾಂಬಲ್ ಗೆ ಆಡ್ ಮಾಡ್ತಾರ. ಅದು ಎಷ್ಟನೇ ಅಮೆಂಡ್ಮೆಂಟ್ ಇಂದ ಅಂತಂದೇಳಿ, ಎಷ್ಟನೇ ಅಮೆಂಡ್ಮೆಂಟ್ ಅಂತಂದ ಹೇಳಿದ್ರೆ 42ನೇ ಅಮೆಂಡ್ಮೆಂಟ್ 1976 ಮೂರು ವರ್ಡ್ಸ್ ಗಳನ್ನ ಸೇರಿಸ್ತಾರ. ಒಂದ್ ಯಾವ್ದಂತಂದ ಹೇಳಿದ್ರೆ ಸೋಸಿಯಾಲಿಸ್ಟ್ ಅಂತಂದ ಹೇಳ್ತೀವಿ, ಇನ್ನೊಂದ್ ಯಾವ್ದಂತಂದ ಹೇಳಿದ್ರೆ ಸೆಕ್ಯುಲಾರ್ ಅಂತಂದ ಹೇಳ್ತೀವಿ, ಇನ್ನೊಂದ್ ಯಾವ್ದು ಸೆಕ್ಯುಲಾರ್ ಅಂತಂದೇಳಿ. ಅದಾದ ನಂತರ ಇನ್ನೊಂದು ವರ್ಡ್ ಯಾವ್ದಂದ್ರೆ ಇಂಟೆಗ್ರಿಟಿ. ಈ ಮೂರು ವರ್ಡ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಸೋಷಿಯಾಲಿಸ್ಟ್ ಸಮಾಜವಾದಿ, ಆಮೇಲೆ ಸೆಕ್ಯುಲಾರ್ ಅಂತಂದ ಹೇಳಿದ್ರೆ ಜಾತ್ಯತೀತ, ಆಮೇಲೆ ಇಂಟೆಗ್ರಿಟಿ ಅಂತಂದ ಹೇಳಿದ್ರೆ ಅಖಂಡತೆ ಅಂತಂದೇಳಿ. ಈ ತರ ಮೂರು ಪದಗಳನ್ನ ಪ್ರಿಯಾಂಬಲ್ಗೆ ಸೇರಿಸ್ತಾರ. ಯಾವಾಗ? 42ನೇ ತಿದ್ದುಪಡಿ ಮಾಡಿ 1976 ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 44ನೇ ತಿದ್ದುಪಡಿ ಮಾಡಿ 1978 ಏನನ್ನ ತೆಗೆದು ಹಾಕ್ತಾರ ಅಂದ್ರ ಆಸ್ತಿ ಹಕ್ಕನ್ನ ತೆಗೆದು ಹಾಕ್ತಾರ. ಆಸ್ತಿ ಹಕ್ಕು ಅಂದ್ರ ಆರ್ಟಿಕಲ್ 31 ರದ್ದು ಮಾಡಿ ಅದನ್ನ ಆರ್ಟಿಕಲ್ 300A ಪ್ರಕಾರ ಅದನ್ನ ನಾವು ಕಾನೂನುಬದ್ಧವಾಗಿ ಅಂತಂದ ಹೇಳ್ತೀವಿ. ಆಸ್ತಿಯನ್ನ ನಾವು ಹೆಂಗ್ ಹೊಂದ್ಬೋದು? ಕಾನೂನುಬದ್ಧವಾಗಿ. ಅಂದ್ರೆ ನಮ್ಗೆ ಎಲ್ಲಾ ಆಸ್ತಿ ಇತ್ತಂದ್ರೆ ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಗಳು ಇರ್ಬೇಕು ಗೌರ್ಮೆಂಟ್ ಕಡೆಯಿಂದ. ಕಾನೂನುಬದ್ಧವಾಗಿ ನಾವು ಆಸ್ತಿಯನ್ನು ಹೊಂದಬೇಕು ಅಂತಂದೇಳಿ ಆರ್ಟಿಕಲ್ 300A ಹೇಳ್ತಾರ. ಈ ಪಾಯಿಂಟ್ ಅನ್ನ ನೆನ್ಪಿಡ್ಕೋ. ಆಮೇಲೆ 73rd ಅಮೆಂಡ್ಮೆಂಟ್ 1992 1992 ಇದ್ರಲ್ಲಿ ಏನ್ ಮಾಡ್ತಾರ ಅಂದ್ರ ಪಂಚಾಯಿತಿಯನ್ನ ಜಾರಿಗೆ ತಗೊಂಡ್ ಬರ್ತಾರ. ಪಂಚಾಯಿತಿ ಯಾವಾಗ ಜಾರಿಗೆ ಬರುತ್ತೆ? 73ನೇ ತಿದ್ದುಪಡಿಯನ್ನ ಮಾಡಿ ಪಂಚಾಯಿತಿಯನ್ನ ಜಾರಿಗೆ ತಗೊಂಡ್ ಬರ್ತಾರ. ಆಮೇಲೆ ನೆಕ್ಸ್ಟ್ 86ನೇ ತಿದ್ದುಪಡಿ 2002 86ನೇ ತಿದ್ದುಪಡಿ 2002 ಈ ತಿದ್ದುಪಡಿಯನ್ನ ಮಾಡಿ ಆರ್ಟಿಕಲ್ 21A ಅನ್ನ ಸೇರಿಸ್ತಾರ. ಅಂದ್ರ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನ ಉಚಿತವಾಗಿ ಮತ್ತು ಕಡ್ಡಾಯವಾಗಿ ಕೊಡಬೇಕು, ಅದೊಂದು ಮೂಲಭೂತ ಹಕ್ಕು ಅಂತಂದ ಹೇಳಿ ಆರ್ಟಿಕಲ್ 21A ಸೇರಿಸ್ತಾರ 86th ಅಮೆಂಡ್ಮೆಂಟ್ 2002 ಎಲ್ಲಾ ಪಾಯಿಂಟ್ಸ್ ಗಳನ್ನ ಬರ್ದಿಟ್ಕೊಳ್ರಿ. ಮೇನ್ ಇಂಪಾರ್ಟೆಂಟ್ ಹೇಳ್ತಾ ಇರೋದು. ನೆಕ್ಸ್ಟ್ ನೋಡ್ರಿ, ದ ಫೌಂಡರ್ ಆಫ್ ಬ್ರಹ್ಮ ಸಮಾಜ. ದ ಬ್ರಹ್ಮ ಸಮಾಜವನ್ನ ಯಾರು ಸ್ಥಾಪನೆ ಮಾಡ್ತಾರಂದ್ರ ರಾಜಾರಾಮ್ ಮೋಹನ್ ರಾಯರವರು ಸ್ಥಾಪನೆ ಮಾಡ್ತಾರ. ನೆನ್ಪಿಟ್ಕೊಡ್ರಿ, ರಾಜಾರಾಮ್ ಮೋಹನ್ ರಾಯರವರು. ಇದ್ರ ಜೊತೆಗೆ ಇನ್ನೊಂದ್ ನೆನ್ಪಿಟ್ಕೊಡ್ರಿ, 1828 ಸತಿ ಪದ್ಧತಿ ಅಂತಂದ ಹೇಳ್ತೀವಿ. ಸತಿ ಸಿಸ್ಟಮ್ ಇಂಗ್ಲಿಷ್ ನಾಗ ಹೇಳ್ಬೇಕಂತಂದ ಹೇಳಿದ್ರೆ ಸತಿ ಸಿಸ್ಟಮ್ ಅಂತಂದ ಹೇಳ್ತೀವಿ. ಇದನ್ನ ಯಾರ ಜೊತೆ ಸೇರಂದ್ರ ವಿಲಿಯಂ ಬೆಂಟಿಂಕ್ ಅವ್ರ ಜೊತೆಗೆ. ಅವಾಗಿನ ಗವರ್ನರ್ ಜನರಲ್ ಯಾರು ಇರ್ತಾರ ಅಂದ್ರೆ ವಿಲಿಯಂ ಬೆಂಟಿಂಗ್ ಜೊತೆ ರಾಜಾರಾಮ್ ಮೋಹನ್ ರಾವ್ ಇಬ್ರು ಸೇರ್ಬಿಟ್ಟು ಸತಿ ಸಹಗಮನ ಪದ್ಧತಿಯನ್ನ ಅಬಾಲಿಷ್ ಮಾಡ್ತಾರ. ಅಂದ್ರ ಅದನ್ನ ತೆಗೆದು ಹಾಕ್ತಾರ 1828 ಇವ್ರದ್ ಮೊದಲ ಹೆಸರು ರಾಮ್ ಮೋಹನ್ ರಾಯ್ ಅಂತಂದಿತ್ತು. ಬಟ್ ಆದ್ರ ಇವ್ರಿಗೆ ಎರಡನೇ ಅಕ್ಬರ್ ಇದ್ದವನು, ಮೊಘಲರ ದೊರೆಯಾದಂತಹ ಎರಡನೇ ಅಕ್ಬರ್ ಇದ್ದವನು ಏನ್ ಮಾಡ್ತಾನಂದ್ರ ಅವನು ಎಲ್ಲಿ ಹೋಗಿ ಇಂಗ್ಲೆಂಡ್ ಹೋಗ್ಬಿಟ್ಟು ಪೆನ್ಷನ್ ಹಣವನ್ನ ತಗೊಂಡ್ ಬಂದಿರೋದಕ್ಕೆ ಖುಷಿಯಾಗಿ ಎರಡನೇ ಅಕ್ಬರ್ ಇವ್ರಿಗೆ ರಾಜ ಅಂತಂದ ಹೇಳಿ ಬಿಡ್ದು ಕೊಡ್ತಾರ. ಸೊ ಅಲ್ಲಿಂದ ಅವರು ರಾಜಾರಾಮ್ ಮೋಹನ್ ರಾಯ್ ಅಂತಂದ ಹೇಳಿ ಆಗ್ತಾರ. ಇದು ಪಾಯಿಂಟ್ ಇಂಪಾರ್ಟೆಂಟ್. ಅದಾದ ನಂತರ ಸ್ವಾಮಿ ದಯಾನಂದ್ ಸರಸ್ವತಿ ಅವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಆರ್ಯ ಸಮಾಜವನ್ನ ಸ್ಟಾರ್ಟ್ ಮಾಡ್ತಾರೆ. ಏನ್ ಮಾಡ್ತಾರೆ? ಆರ್ಯ ಸಮಾಜವನ್ನ ಸ್ಟಾರ್ಟ್ ಮಾಡ್ತಾರ. ಆಮೇಲೆ ಇವರೊಂದು ಕೃತಿಯನ್ನ ಬರೀತಾರ, ಒಂದು ಘೋಷಣೆಯನ್ನ ಕೊಡ್ತಾರ, ವೇದಗಳಿಗೆ ಹಿಂದಿರುಗಿ ಅಂತಂದೇಳಿ. ವೇದಗಳಿಗೆ ಹಿಂದಿರುಗಿ, ಗೋ ಬ್ಯಾಕ್ ಟು ವೇದಾಸ್ ಅಂತಂದೇಳಿ. ಇಂಗ್ಲಿಷ್ ನಾಗ ಹೇಳ್ಬೇಕಂದ್ರ ಗೋ ಬ್ಯಾಕ್ ಟು ವೇದಾಸ್ ಅಂತಂದೇಳಿ, ವೇದಗಳಿಗೆ ಹಿಂದಿರುಗಿ. ಅದಾದ ನಂತರ ಸ್ವಾಮಿ ವಿವೇಕಾನಂದ್ರ ಏನ್ ಮಾಡ್ತಾರಂದ್ರ ರಾಮಕೃಷ್ಣ ಮಿಷನ್ ಅಂತಂದ ಹೇಳ್ತೀವಲ್ಲ ಅದನ್ನ ಸ್ಥಾಪನೆ ಮಾಡ್ತಾರ, ರಾಮಕೃಷ್ಣ ಮಿಷನ್ ಅಂತಂದೇಳಿ. ಅದ್ರ ಜೊತೆಗೆ 1893 ಚಿಕಾಗೋ ಒಳಗಡೆ ಧರ್ಮ ಸಮ್ಮೇಳನವನ್ನ ಅಟೆಂಡ್ ಮಾಡ್ತಾರ. ವಿಶ್ವ ಧರ್ಮ ಸಮ್ಮೇಳನವನ್ನ ಅಟೆಂಡ್ ಮಾಡುವಂತ ಪರ್ಸನ್ ಯಾರಂತಂದ ಹೇಳಿದ್ರ ಸ್ವಾಮಿ ವಿವೇಕಾನಂದ್ರು. ಆಮೇಲೆ ಕೇಶವ್ ಚಂದ್ರ ಸೇನ್ ಅಂತಂದ ಹೇಳಿ ಬರ್ತಾರಲ್ಲ, ಇವರು ಬ್ರಹ್ಮ ಸಮಾಜದ ಒಬ್ಬರು ನಾಯಕರು. ಈ ಬ್ರಹ್ಮ ಸಮಾಜ ಸ್ಥಾಪನೆ ಮಾಡಿದವರು ರಾಜಾರಾಮ್ ಮೋಹನ್ ರಾಯ್. ಅದ್ರಲ್ಲಿ ಕೆಲವೊಬ್ಬರು ನಾಯಕರು ಬರ್ತಾರೆ. ಅದ್ರಲ್ಲಿ ಒಬ್ಬರು ನಾಯಕರು ಯಾರಂದ್ರೆ ಕೇಶವ್ ಚಂದ್ರ ಸೇನ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಡೀಪೆಸ್ಟ್ ಓಷಿಯನ್ ಇನ್ ದ ವರ್ಲ್ಡ್ ಅಂತಂದೇಳಿ, ವಿಚ್ ಇಸ್ ದ ಡೀಪೆಸ್ಟ್ ಅಂತಂದ ಹೇಳಿದ್ರ ಆಳವಾದ, ಡೀಪೆಸ್ಟ್ ಅಂತಂದ ಹೇಳಿದ್ರ ಆಳವಾದ, ಓಷಿಯನ್ ಅಂತಂದ ಹೇಳಿದ್ರ ಸಾಗರ ಅಂತಂದ ಹೇಳ್ತೀವಿ, ಸಾಗರ. ವರ್ಲ್ಡ್ ಅಲ್ಲಿ ಯಾವ್ದಂತಂದ ಹೇಳಿದ್ರ ಪೆಸಿಫಿಕ್ ಓಷಿಯನ್ ಅಂತಂದ ಹೇಳಿ ಕರಿತೀವಿ. ಯಾವ್ದು? ಪೆಸಿಫಿಕ್ ಓಷಿಯನ್. ಆಮೇಲೆ ಇನ್ನೊಂದ್ ಕೇಳ್ತಾರ, ಪೆಸಿಫಿಕ್ ಓಷಿಯನ್ ಯಾವ ಶೇಪ್ ಒಳಗಡೆ ಐತೆ ಅಂತಂದೇಳಿ. ಯಾವ ಶೇಪ್ ಅಲ್ಲಿ ಐತೆ ಅಂದ್ರೆ ಟ್ರಯಾಂಗಲ್ ಶೇಪ್ ಅಲ್ಲಿ ಐತೆ. ಯಾವ ಶೇಪ್ ಅಲ್ಲಿ ಒಳಗಡೆ ಐತೆ? ಟ್ರಯಾಂಗಲ್ ಶೇಪ್ ಅಲ್ಲಿ ಐತೆ. ಅದೇ ತರ ನೆಕ್ಸ್ಟ್ ನೋಡ್ರಿ, ಇಂಡಿಯನ್ ಓಷಿಯನ್ ಅಂತಂದ ಹೇಳಿದ್ರೆ ಹಿಂದೂ ಮಹಾಸಾಗರ. ಇದು ಯಾವ ಶೇಪ್ ಅಲ್ಲಿ ಐತೆ ಅಂತಂದ ಹೇಳಿದ್ರೆ ಎಂ ಶೇಪ್ ಅಥವಾ ಯು ಶೇಪ್ ಅಂತಂದ ಹೇಳ್ತೀವಿ. ಇದ್ರ ಎರಡರಲ್ಲಿ ಒಂದು. ಆಮೇಲೆ ಅಟ್ಲಾಂಟಿಕ್ ಸಾಗರ ಅಂತಂದ್ ಬರುತ್ತೆ, ಅಟ್ಲಾಂಟಿಕ್ ಸಾಗರ ಅದು ಎಸ್ ಶೇಪ್ ಒಳಗಡೆ ಐತೆ. ಈ ಕ್ವಶನ್ಸ್ ಗಳು ರಿಪೀಟ್ ಆಗಿ ಬರುವಂತ ಚಾನ್ಸಸ್ ಇರುತ್ತೆ, ನೆನ್ಪಿಟ್ಕೊಡ್ರಿ.
ಇದಾದ ನಂತರ ನೆಕ್ಸ್ಟ್ ನೋಡ್ರಿ ಎಸ್ ಐ ಯೂನಿಟ್ ಆಫ್ ಪವರ್ ಅಂತಂದ ಹೇಳಿ. ಎಸ್ ಐ ಯೂನಿಟ್ ಪವರ್ದ ಎಸ್ ಐ ಯೂನಿಟ್ ಏನಂತಂದ ಹೇಳಿ ಕೇಳಿದ್ರ ನಾವ್ ಏನಂತ ಹೇಳ್ತೀವಿ ಅಂದ್ರೆ ವ್ಯಾಟ್ ಅಂತಂದ ಹೇಳ್ತೀವಿ. ಅದೇ ತರ ನೋಡ್ರಿ ಪ್ಯಾಸ್ಕಲ್ ಅಂತಂದ ಹೇಳಿ ಬರುತ್ತೆ. ಪ್ರೆಷರ್, ಈಗ ಪ್ರೆಷರ್ ನಾವು ಎಸ್ ಐ ಯೂನಿಟ್ ಏನಂತ ಕರಿತೀವಿ ಅಂದ್ರೆ ಪ್ಯಾಸ್ಕಲ್ ಅಂತಂದ ಹೇಳ್ತೀವಿ. ಏನಂತ ಕರಿತೀವಿ? ಪ್ಯಾಸ್ಕಲ್ ಅಂತಂದ ಹೇಳಿ ಪ್ರೆಷರ್ದು. ಅದಾದ ನಂತರ ನ್ಯೂಟನ್ ಅಂತಂದ ಹೇಳಿದ್ರ ಫೋರ್ಸ್ ಎಸ್ ಐ ಯೂನಿಟ್ ಯಾವ್ದಂದ್ರ ನ್ಯೂಟನ್ ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಎನರ್ಜಿ ಅಂತಂದ ಹೇಳ್ತೀವಲ್ಲ, ಎನರ್ಜಿ ಅಥವಾ ವರ್ಕ್ ಎಸ್ ಐ ಯೂನಿಟ್ ಯಾವ್ದಂದ್ರ ಜೌಲ್ ಅಂತಂದ ಹೇಳ್ತೀವಿ. ಇವುಗಳನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಕೆಲವೊಂದು ಬೇಸಿಕ್ ಥಿಂಗ್ಸ್ ಗಳು ಯಾವ್ದು ಸರ್? ಇವಾಗ ಲೆಂತ್ ಅನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತಾರ್ರಿ? ಮೀಟರ್ ಒಳಗಡೆ ಅಳತೆ ಮಾಡ್ತಾರ್ರಿ. ಅದಾದ ನಂತರ ನೆಕ್ಸ್ಟ್ ಮಾಸ್ ಅನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತಾರ್ರಿ ಸರ್? ಕೆಜಿ ಒಳಗಡೆ ಅಳತೆ ಮಾಡ್ತೀವ್ರಿ. ಆಮೇಲೆ ಟೈಮ್ ನೋಡ್ರಿ, ಟೈಮ್ ಅನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತೀವ್ರಿ ಸರ್? ಸೆಕೆಂಡ್ ಒಳಗಡೆ ರೀ. ಆಮೇಲೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತೀವ್ರಿ ಸರ್? ಅಮ್ಮೀಟರ್ ಒಳಗಡೆ ಸರ್. ಆಂಪೈರ್ ಅಂತಂದ ಹೇಳ್ಬಿಟ್ಟು ಆಂಪಿಯರ್. ಸೊ ಅಮ್ಮೀಟರ್ ಏನಂತಂದ ಹೇಳಿದ್ರ ಅದೊಂದು ಸಾಧನ. ನಾನು ಲಾಸ್ಟ್ ಅಲ್ಲಿ ಹೇಳುವಾಗ ಓಕೆ ಅದು ಮಿಸ್ಟೇಕ್ ಆಗೈತೆ ನೋಡ್ರಿ. ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ನಾವು ಅಳತೆ ಮಾಡೋಕೆ ಅಮ್ಮೀಟರ್ ಯೂಸ್ ಮಾಡ್ತೀವಿ. ಅದು ಆಂಪಿಯರ್ ಒಳಗಡೆ ಆಂಪಿಯರ್ ಅಂತಂದ ಹೇಳ್ತೀವಿ. ಅದಾದ ನಂತರ ಟೆಂಪರೇಚರ್ ಸರ್. ನಾವು ಟೆಂಪರೇಚರ್ ಏನಂದ್ರೆ ನಾವು ಯಾವಾಗ್ಲೂ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೇಳ್ತೀವ್ರಿ. ಬಟ್ ಅದ್ರ ಡಿಗ್ರಿ ಸೆಲ್ಸಿಯಸ್ ಎಸ್ ಐ ಯೂನಿಟ್ ಅಲ್ಲ, ಕೆಲ್ವಿನ್ ಅಂತಂದ ಹೇಳ್ತೀವಿ. ಎಸ್ ಐ ಯೂನಿಟ್ ಯಾವ್ದಂದ್ರ ಕೆಲ್ವಿನ್. ಇಷ್ಟು ಪಾಯಿಂಟ್ಸ್ ಗಳನ್ನ ಇಲ್ಲಿ ಲಿಸ್ಟ್ ಅನ್ನ ಮಾಡ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಫೋಟೋಸಿಂಥಸಿಸ್ ಅಂದ್ರೆ ಏನು? ದ್ಯುತೀಯ ಸಂಶ್ಲೇಷಣ ಕ್ರಿಯೆ ಅಂತಂದ ಹೇಳ್ತೀವಿ. ಏನಂತ ಕರಿತೀವಿ? ದ್ಯುತೀಯ ಸಂಶ್ಲೇಷಣ ಕ್ರಿಯೆ. ಇದು ತುಂಬಾ ಇಂಪಾರ್ಟೆಂಟ್. ಇವಾಗ ಏನಂತಂದ ಹೇಳಿದ್ರೆ ಈ ರೀತಿಯಾಗಿರೋ ಒಂದು ಗಿಡ ಇರತ್ತ. ಈ ಗಿಡದಲ್ಲಿ ಒಂದು ಎಲೆಯನ್ನ ತಗೊಳ್ರಿ. ಇಲ್ಲಿ ನಮ್ದು ಆನ್ಸರ್ ಏನಾಗತ್ತಂದ್ರ ಲೀವ್ಸ್ ಅಂತಂದ ಹೇಳಾಗತ್ತ. ಫೋಟೋಸಿಂಥಸಿಸ್ ಎಲ್ಲಿ ನಡೆಯುತ್ತೆ? ಲೀವ್ಸ್ ಒಳಗಡೆ. ಇದು ನಾವು ಅಡಿಗೆ ಮನೆ ಅಂತ ಕರಿತೀವಿ. ಇಲ್ಲಿ ಅಡಿಗೆ ಮಾಡಕ್ ಯಾರಾದ್ರೂ ಒಬ್ರು ಇರ್ಬೇಕಲ್ಲ, ಅದನ್ನ ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ಲೋರೋಪ್ಲಾಸ್ಟ್. ಈ ಕ್ಲೋರೋಪ್ಲಾಸ್ಟ್ ಏನ್ ಮಾಡತ್ತ ಅಂತಂದ ಹೇಳಿದ್ರ ಸೂರ್ಯನಿಂದ ಬರುವಂತಹ ಸೂರ್ಯನ ಕಿರಣಗಳನ್ನ ಯೂಸ್ ಮಾಡ್ಕೊಂಡು ಅದ್ರ ಜೊತೆಗೆ ಮತ್ತೇನನ್ನ ಯೂಸ್ ಮಾಡ್ಕೊಳತ್ತ? ಕಾರ್ಬನ್ ಡೈಆಕ್ಸೈಡ್ ಗಿಡಗಳು ಏನ್ ತಗೊಂತಾವ? ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂತಾವ. ಆಮೇಲೆ ಬೇರುಗಳಿಂದ ಏನ್ ಬರುತ್ತ? ವಾಟರ್ ಬರುತ್ತ. ಇವನ್ ಎರಡೂನು ಏನಂದ್ರೆ ಸೂರ್ಯನ ಬೆಳಕಿನಲ್ಲಿ ಒಂದು ರಿಯಾಕ್ಷನ್ ಅನ್ನ ನಡೆಸಿ ಆಹಾರವನ್ನ ತಯಾರು ಮಾಡ್ಕೋತಾವ. C6H12O6 ಅಂತ ಕರಿತೀವಿ. ಅದ್ರ ಜೊತೆಗೆ ಏನನ್ನ ಹೊರಗಡೆ ಬಿಡ್ತಾವ ಸರ್? ಆಕ್ಸಿಜನ್ ಅನ್ನ ಹೊರಗಡೆ ಬಿಡ್ತಾವ. ಈ ಒಂದು ಪ್ರೊಸೆಸ್ ಅನ್ನ ನಾವು ಏನಂತ ಕರಿತೀವಿ? ಫೋಟೋಸಿಂಥಸಿಸ್ ಪ್ರೊಸೆಸ್ ಅಂತ ಕರಿತೀವಿ. ಇದೇನಂತಂದ ಹೇಳಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಗಳು. ನಿಮ್ಗೆಲ್ರಿಗೂ ಇಷ್ಟ ಆಗಿತ್ತು ಅಂತಂದ ಹೇಳಿದ್ರೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್.